ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೇನೆ. ದಾವೀದನು ಒಂದು ಸುಂದರವಾದ ಪ್ರಾರ್ಥನೆ ಮಾಡ್ತಿದ್ದಾನೆ. ದಾವೀದನ ಒಂದು ಸುಂದರವಾದ ಪ್ರಾರ್ಥನೆಯನ್ನ ನಾವು ಆತನ ಜೊತೆ ಸೇರಿ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಬನ್ನಿ ವಾಕ್ಯ ಭಾಗನ ಓದಿಕೊಳ್ಳೋಣ. ಕೀರ್ತನೆಗಳು 17ನೇ ಅಧ್ಯಾಯ 1ನೇ ವಚನ. ನನ್ನ ಪ್ರಾರ್ಥನೆಗೆ ಕಿವಿಗೊಡು, ಅದು ಕಪಟವಾದ ಬಾಯಿಂದ ಬಂದದಲ್ಲ. ಪ್ರಿಯರೇ, ದಾವೀದನ ಒಂದು ಸುಂದರವಾದ ಪ್ರಾರ್ಥನೆ. ಯೆಹೋವನೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ಅದು ಕಪಟವಾದ ಬಾಯಿಂದ ಬಂದಿದ್ದಲ್ಲ. ಹೌದು ಪ್ರಿಯರೇ, ಇವತ್ತು ಪ್ರಾರ್ಥನೆಗಳು ಯಥಾರ್ಥವಾದ ಪ್ರಾರ್ಥನೆ ಆಗಿರಬೇಕು. ದೇವರು ಯಥಾರ್ಥವಾದ ಪ್ರಾರ್ಥನೆಗಳನ್ನ ಕೇಳ್ತಾನೆ. ಕಪಟವಾದ ಪ್ರಾರ್ಥನೆಗಳು ಆತನ ಖಂಡಿತವಾಗಿ ಕೇಳುವುದಿಲ್ಲ. ದಾವೀದನು ಯಥಾರ್ಥವಾಗಿ ದೇವರ ಬಳಿಯಲ್ಲಿ ಪ್ರಾರ್ಥಿಸ್ತಾನೆ. ಅನೇಕ ವಿಧವಾದ ಪ್ರಾರ್ಥನೆಗಳನ್ನು ನೋಡ್ತೀವಿ. ದಾವೀದನು ಮಾಡಿದಂಥ ವಿಧವಾದ ಪ್ರಾರ್ಥನೆ. ಆದ್ರೆ ಅವನು ಮಾಡಿದಂಥ ಎಲ್ಲಾ ಪ್ರಾರ್ಥನೆಗಳಲ್ಲೂ ಅವನ ಪ್ರಾರ್ಥನೆಯಲ್ಲಿ ಯಥಾರ್ಥತೆ ಅನ್ನೋದಿತ್ತು. ದೇವರಿಗೆ ಯಥಾರ್ಥವಾಗಿ ಪ್ರಾರ್ಥಿಸ್ತಾನೆ. ಅವನಿದ್ದ ಸ್ಥಿತಿಯಲ್ಲಿ ಅವನು ಅನುಭವಿಸುವಂತ ವೇದನೆ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಅಥವಾ ಕಷ್ಟ ಆಗಿರ್ಬೋದು, ಅಥವಾ ಶತ್ರುಗಳು ಆತನನ್ನ ಮುತ್ತಿಗೆ ಹಾಕುವಂತ ಸಮಯ ಆಗಿರ್ಬೋದು, ಯಥಾರ್ಥವಾಗಿ ಪ್ರಾರ್ಥಿಸ್ತಾನೆ ದಾವೀದನು. ಇವತ್ತು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವಂತ ಜನರು ಕಮ್ಮಿ ಆಗ್ತಾ ಹೋಗ್ತಿದ್ದಾರೆ. ಇವತ್ತು ಯಥಾರ್ಥವಾದ ಪ್ರಾರ್ಥನೆ ಇಲ್ಲ. ದೇವರ ಬಳಿಗೆ ಬರುವಾಗ ದೇವರು ನಮ್ಮ ಕೊರತೆಗಳನ್ನು ನೀಗಬೇಕು, ನಮ್ಮ ಕಣ್ಣೀರು ಒರೆಸಲ್ಪಡಬೇಕು, ದೇವರು ನಮ್ಮನ್ನು ಆಶೀರ್ವದಿಸಬೇಕು, ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿತೇನೆ ಜನರು ಪ್ರಾರ್ಥಿಸ್ತಾರೆ, ಇಷ್ಟಪಡ್ತಾರೆ. ಆದರೆ ಅದು ಪ್ರಾರ್ಥನೆ ಯಥಾರ್ಥವಾಗಿರಲ್ಲ. ಯಾಕಂದ್ರೆ ಅವರು ಜನರನ್ನ ನೋಡ್ತಾ ಇರ್ತಾರೆ. ದೇವರನ್ನ ಮೈಪಡಿಸುವ ರೀತಿಯಲ್ಲಿ ನಾನು ನನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕು, ದೇವರು ಇಷ್ಟಪಡುವಾಗೆ ನನ್ನ ಜೀವಿತವನ್ನ ಜೀವಿಸಬೇಕು, ದೇವರಿಗೆ ಇಷ್ಟ ಆಗುವಂತ ಪ್ರಾರ್ಥನೆಗಳನ್ನ ನಾನು ಮಾಡಬೇಕು ಎಂಬುದಾಗಿ ಅನೇಕ ಜನ ನೆನೆಸಲ್ಲ. ಆದ್ರೆ ಪ್ರಾರ್ಥನೆ ಮಾಡುವಾಗ ಜನರು ನೋಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಜನರ ಮುಂದೆ ಇವರು ಎಷ್ಟು ಭಕ್ತಿವಂತರು, ಎಷ್ಟು ಪ್ರಾರ್ಥನೆ ಪೂರರು ಎಂಬುದಾಗಿ ತಿಳಿಸುವುದಕ್ಕಾಗಿ ಪ್ರಾರ್ಥನೆ ಮಾಡೋರಾಗಿರ್ತಾರೆ. ಅದು ಕಪಟವಾದ ಪ್ರಾರ್ಥನೆ ಆಗಿರ್ತದೆ ಹೊರತು ಯಥಾರ್ಥವಾದ ಪ್ರಾರ್ಥನೆ ಆಗಿರಲ್ಲ. ಅದಕ್ಕೆ ದಾವೀದನು ಹೇಳ್ತಾನೆ, ನನ್ನ ಪ್ರಾರ್ಥನೆ ಕಪಟವಾದ ಪ್ರಾರ್ಥನೆ ಅಲ್ಲ ಅಂತ ಹೇಳ್ತಾನೆ. ನನ್ನ ಬಾಯಿಂದ ಬಂದಂತ ಪ್ರಾರ್ಥನೆಯ ಶಬ್ದಗಳು ಅದು ಕಪಟವಾದದ್ದಲ್ಲ ಅಂತ ಹೇಳ್ತದೆ. ಕೆಲವು ಸಾರಿ ದೇವರ ಬಳಿಯಲ್ಲಿ ಮನುಷ್ಯರನ್ನ ವಂಚಿಸುವ ಹಾಗೆ ಪ್ರಾರ್ಥನೆ ಮಾಡುವಾಗ ವಂಚನೆ ಪ್ರಾರ್ಥನೆಗಳು ಮಾಡ್ತಾರೆ ಕೆಲವು ಜನಗಳು. ದೇವರೇ, ನನಗೆ ಇದನ್ನ ಕೊಡು, ನಾನು ಹೀಗೆ ಮಾಡು. ಕೊಟ್ಟ ಮೇಲೆ ಏನ್ ಮಾಡ್ತಾರೆ? ಲೌಕಿಕವಾಗಿ ಹೋಗ್ತಾರೆ. ದೇವರ ಆಶೀರ್ವಾದದ ಮೇಲೆ ಏನ್ ಮಾಡ್ತಾರೆ? ಅವರು ದೇವರಿಗೆ ವಿರೋಧವಾಗಿ ಜೀವಿಸಕ್ಕೆ ಹೋಗ್ತಾರೆ. ಕೆಲವು ಜನ ಒಂದು ವೇಳೆ ಸಾಲದಿಂದ ಬಿಡಿಸಿದ್ರು, ದೇವರು ಹಣದ ಸಹಾಯ ಮಾಡಿದ್ರು, ಹಣ ತೆಗೆದುಕೊಂಡು ಏನ್ ಮಾಡ್ತಾರೆ? ಜನರು ಮೆಚ್ಚುವಾಗಿ ಜೀವಿಸಕ್ಕೆ ಹೋಗ್ತಾರೆ. ದೇವರು ಮೆಚ್ಚುವಾಗಿ ಜೀವಿಸಕ್ಕೆ ಹೋಗ್ತೀವಾ? ಈ ರೀತಿಯಾಗಿ ಜನಗಳು ದೇವರ ಬಳಿಯಲ್ಲಿ ಬಂದು ಕೂಡ ಯಥಾರ್ಥತೆಯಲ್ಲಿ ಪ್ರಾರ್ಥನೆ ಮಾಡದೆ ಕಪಟ ಬಾಯಿಂದ ಪ್ರಾರ್ಥನೆ ಮಾಡೋರನ್ನ ನೋಡ್ತೀವಿ. ಅದಕ್ಕೆ ಸ್ವಾಮಿ ಹೇಳೋದು, ನೀವು ಸುಮ್ಮನೆ ಪ್ರಾರ್ಥನೆ ಮಾಡಬೇಡಿ, ಕಪಟಿಗಳು ಹಾಗೆ ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳ್ತಾನೆ. ಹಾಗಾದ್ರೆ ದಾವೀದನಂತೆ ನಾವು ದೇವರ ಸಮ್ಮುಖದಲ್ಲಿ ಯಥಾರ್ಥವಾಗಿ ಪ್ರಾರ್ಥಿಸುವುದಾದ್ರೆ, ನಮ್ಮ ಬಾಯಲ್ಲಿ ಕಪಟ ಇಲ್ಲದೆ ಪ್ರಾರ್ಥನೆ ಮಾಡೋದಾದ್ರೆ ನಿಶ್ಚಯವಾಗಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವನಾಗಿರ್ತಾನೆ. ಪ್ರಿಯರೇ, ಕೆಲವು ಜನ ಮನಸ್ಸಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಇಟ್ಟುಕೊಂಡಿರ್ತಾರೆ, ಕಹಿ ಭಾವನೆ ಇರ್ತದೆ. ದೇವರ ಬಳಿಯಲ್ಲಿ ಬರುವಾಗ ಬಾಯಲ್ಲಿ ತೆಗೆದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದ್ರಿಂದ ದೇವರು ಹೃದಯವನ್ನ ನೋಡ್ತಾನೆ, ಮನಸ್ಸನ್ನು ನೋಡ್ತಾನೆ ಎಂಬುದಾಗಿ ಮರೆತು ಬಿಡ್ತಾರೆ. ಆದ್ರಿಂದ ಬಾಯಲ್ಲಿ ಉದ್ದವಾದಂತ ಭಕ್ತಿ ಪೂರಕವಾದಂತ ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಮನಸ್ಸಲ್ಲಿ ಇನ್ನೊಬ್ಬರ ಮೇಲೆ ದ್ವೇಷನೋ, ಹೊಟ್ಟೆ ಕಿಚ್ಚು, ಇನ್ನೊಬ್ಬನ ಕ್ಷಮಿಸ್ತಾ ಇರುವಂತ ಗುಣನೋ, ಕಹಿ ಭಾವನೆನೋ ಇಟ್ಕೊಂಡಿರ್ತಾರೆ. ಈಗೆಲ್ಲ ಮನಸ್ಸಲ್ಲಿ ನಾವು ಕಹಿ ಭಾವನೆಗಳು, ಕ್ಷಮಿಸ್ತಾ ಇರುವಂತ ಗುಣಗಳು ಇಟ್ಟುಕೊಂಡು ನಾವು ಮಾಡುವಂತ ಪ್ರಾರ್ಥನೆ ಯಥಾರ್ಥವಾದ ಪ್ರಾರ್ಥನೆ ಆಗಿರಲ್ಲ ಪ್ರಿಯರೇ. ಆದ್ರಿಂದ ನಾವು ಮನಸಾರೆ ಕ್ಷಮಿಸಿ ಇತರರ ಕುರಿತಾಗಿ ಯಾವುದೇ ಕಹಿ ಭಾವನೆ ಇಲ್ಲದೆ ನಾವು ಪ್ರಾರ್ಥನೆ ಮಾಡೋದಾದ್ರೆ ಅದು ಯಥಾರ್ಥವಾದ ಪ್ರಾರ್ಥನೆ ಆಗಿರ್ತದೆ, ಮತ್ತೆ ಅದು ದೇವರು ಇಷ್ಟಪಡುವಂತ ಪ್ರಾರ್ಥನೆ ಆಗಿರ್ತದೆ. ಒಂದು ವೇಳೆ ನಾವು ಮನಸ್ಸಲ್ಲಿ ಒಂದು ಆಲೋಚನೆ ಇಟ್ಟುಕೊಂಡು ಮನಸ್ಸಲ್ಲಿ ದ್ವೇಷನೋ, ಹೊಟ್ಟೆ ಕಿಚ್ಚು ಅಥವಾ ಕೋಪನೋ ಅಥವಾ ಕ್ಷಮಿಸ್ತಿರೋಂಥ ಗುಣ ಇಟ್ಟುಕೊಂಡು ನಾವು ಬಾಯಿ ತೆಗೆದು ಪ್ರಾರ್ಥನೆ ಮಾಡೋದಾದ್ರೆ ಅದು ಕಪಟವಾದ ಪ್ರಾರ್ಥನೆ ಆಗಿರ್ತದೆ ಹೊರತು ಯಥಾರ್ಥವಾದ ಪ್ರಾರ್ಥನೆ ಆಗಿರಲ್ಲ. ಆದ್ರಿಂದ ದೇವರು ಬಯಸುವಂತ ಪ್ರಾರ್ಥನೆ ಯಾವುದಂದ್ರೆ ಹೃದಯದಿಂದ ಯಥಾರ್ಥವಾಗಿ ಮಾಡುವ ಪ್ರಾರ್ಥನೆ. ಅದಕ್ಕೆ ದಾವೀದನು ಹೇಳ್ತಿದ್ದಾನೆ, ಯೆಹೋವನೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ಅದು ಕಪಟವಾದ ಬಾಯಿಂದ ಬಂದಿದ್ದಲ್ಲ ಅಂತ ಹೇಳ್ತಾನೆ. ಪ್ರಿಯರೇ,
ಪ್ರಾರ್ಥನೆ ಮಾಡುವಾಗ ಕೆಲವು ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಅವರು ನೇರವಾಗಿ ಕೆಲವರಿಗೆ ಕೆಲವು ವಿಷಯಗಳನ್ನ ಹೇಳ್ಕೊಳಕ್ ಆಗಲ್ಲ. ಕೆಲವರಿಗೆ ನೇರವಾಗಿ ಕೆಲವರಿಗೆ ಮಾತನಾಡಿದ್ರೆ ಅವ್ರು ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೋ, ನಮ್ಮ ಬಗ್ಗೆ ತಪ್ಪಾಗಿ ಅನ್ಕೊಳ್ಬಿಡ್ತಾರೋ ಅಂತ ತಿಳ್ಕೊಂಡಿದ್ದೇನೆ. ಪ್ರಾರ್ಥನೆ ಮಾಡಕ್ ಅವಕಾಶ ಕೊಟ್ಟಾಗ ಅವರು ದೇವ್ರ ನೋಡಿ ಪ್ರಾರ್ಥನೆ ಮಾಡುವಾಗ ಪಕ್ಕದಲ್ಲಿರೋರನ್ನ ನೋಡಿ ಅವರ ತಪ್ಪುಗಳನ್ನ ನೆನೆಸಿ ಪ್ರಾರ್ಥನೆ ಮಾಡ್ತಾರೆ. ದೇವ್ರೇ, ಇವ್ರಲ್ಲಿ ಈ ತಪ್ಪಿದೆ, ದೇವ್ರೆ ಇವ್ರು ತಿದ್ದುಕೊಳ್ಳೋದಕ್ಕೆ ಸಹಾಯ ಮಾಡು, ಇವ್ರು ಲಿಂಕ್ ಮಾಡು ಅಂತ ಹೇಳಿ ಏನ್ ಮಾಡ್ತಾರೆ, ಕಪಟ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಿಯರೇ, ಆ ರೀತಿಯಾದ ಪ್ರಾರ್ಥನೆಗಳು ದೇವರು ಅಂಗೀಕರಿಸುವುದಿಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕು. ಆದ್ರಿಂದ ಯಥಾರ್ಥವಾದ ಪ್ರಾರ್ಥನೆ ದೇವರಿಗೆ ಇಷ್ಟ. ಆದ್ರಿಂದ ಯಥಾರ್ಥವಾಗಿ ಯಾರು ಪ್ರಾರ್ಥಿಸ್ತಾರೋ ದೇವರು ಅವರ ಪ್ರಾರ್ಥನೆಗಳು ಕೇಳ್ತಾನೆ. ಹಾಗಾದ್ರೆ ನೀವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಿದ್ದೀರಲ್ವಾ? ನಿಮ್ಮ ಪ್ರಾರ್ಥನೆ ಯಥಾರ್ಥವಾಗಿದೆಯಾ? ಯಥಾರ್ಥವಾದ ಪ್ರಾರ್ಥನೆ ಮಾಡ್ತಿದ್ದೀರಾ? ಕರ್ತ ನಿಮ್ಮ ಪ್ರಾರ್ಥನೆಗಳು ಅಂಗೀಕರಿಸ್ತಾನೆ. ಪ್ರಿಯರೇ, ಒಂದು ವೇಳೆ ನೀವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಿಲ್ಲ ಅನ್ನೋದಾದ್ರೆ, ಅಥವಾ ನಿಮ್ಮ ಉದ್ದೇಶಗಳು ಬೇರೆ ಇದ್ದು ಮನಸ್ಸಲ್ಲಿಯೂ ಬೇರೆ ಉದ್ದೇಶ, ಬಾಯಲ್ಲಿ ಮಾತನಾಡುವಂತ ಶಬ್ದ ಬೇರೆ ಇಟ್ಟು ಪ್ರಾರ್ಥನೆ ಮಾಡೋದಾದ್ರೆ ಅದು ಕಪಟವಾದ ಪ್ರಾರ್ಥನೆ ಆಗಿರ್ತದೆ. ಹಾಗಾದ್ರೆ ನಾವು ಮಾಡುವಂತ ಪ್ರಾರ್ಥನೆ ಯಥಾರ್ಥವಾಗಿದೆಯೋ ಕಪಟವಾಗಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮ್ಮ ಪ್ರಾರ್ಥನೆ ಜೀವಿತನ ಸರಿಪಡಿಸಿಕೊಳ್ಳುವಾಗ ಖಂಡಿತವಾಗಿ ದೇವರು ನಮಗೆ ಸಹಾಯ ಮಾಡ್ತಾನೆ. ದೇವರ ವಾಕ್ಯನ ಆಶೀರ್ವದಿಸಲಿ. ಬನ್ನಿ ಪ್ರಿಯರೇ, ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವರೇ, ನಾವು ಮಾಡುವಂತ ಪ್ರಾರ್ಥನೆ ಯಥಾರ್ಥವಾಗಿರ್ಲಿ. ಯಥಾರ್ಥವಾದ ಪ್ರಾರ್ಥನೆ ಇಷ್ಟಪಡ್ತಿ. ಆದ್ರಿಂದ ಯಾರೆಲ್ಲ ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಪ್ರಾರ್ಥನೆಗಳಿಗೆ ಉತ್ತರಿಸು ಸ್ವಾಮಿ. ಯಾರೆಲ್ಲ ಯಥಾರ್ಥವಾದ ಪ್ರಾರ್ಥನೆ ಮಾಡೋದಕ್ಕಾಗಿ ನಿನಗೆ ಒಪ್ಪಿಸಿ ಕೊಡ್ತಿದ್ದಾರೋ ಅವರ ಜೀವಿತದಲ್ಲಿ ಬದಲಾವಣೆಗಳು ತೆಗೆದುಕೊಂಡು ಬನ್ನಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ತೀವಿ ತಂದೆಯ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.